ಕೆಕೆಆರ್ಡಿಬಿಯ ಮೈಕೋ ಅಕ್ಷರ ಆವಿಷ್ಕಾರ ಯೋಜನೆಯಡಿ 1,99,00,000 ವೆಚ್ಚದ ಸರ್ಕಾರಿ ಪ್ರೌಢಶಾಲೆಗಳ ಉದ್ಘಾಟನೆ. ಗುಣಮಟ್ಟದ ಶಿಕ್ಷಣ ನೀಡಲು ಅನುಕೂಲ ಬಾರ್ಡರ್ಲೆಸ್. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬ ಅಪೇಕ್ಷೆಯೊಂದಿಗೆ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದ್ದಾರೆ. ಅವರು 2023-24ನೇ ಸಾಲಿನ ಕೆಕೆಆರ್ಡಿಬಿಯ ಮೈಕೋ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಮಂಜೂರಾದ 1,99,00,000 ವೆಚ್ಚದಲ್ಲಿ ನಿರ್ಮಿಸಲಾದ ಸೋಮಲಾಪುರ ಮತ್ತು ಮಾಡಶಿರ್ವಾರ ಸರ್ಕಾರಿ ಪ್ರೌಢಶಾಲೆಗಳ ನೂತನ ಕಟ್ಟಡಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಅಗತ್ಯ ಮೂಲ ಸೌಕರ್ಯಗಳೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬುದು ರಾಜ್ಯ ಸರ್ಕಾರ. ಗುಣಮಟ್ಟದ ಶಿಕ್ಷಣಕ್ಕಾಗಿ 2 ವರ್ಷದ ಅವಧಿಯಲ್ಲಿ ಕೆಕೆಆರ್ಡಿಬಿಯಿಂದ ಶಿಕ್ಷಣ ಇಲಾಖೆಗೆ ಸುಮಾರು 1,500 ಕೋಟಿ ಹಣವನ್ನು ಖರ್ಚು ಮಾಡಲಾಗಿದೆ ಮತ್ತು ತಾಲೂಕಿನ ಎಲ್ಲಾ ಶಾಲೆ ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಜೊತೆಗೆ ಶಾಲೆಗಳಲ್ಲಿ ಎಲ್ಕೆಜಿ ಆರಂಭಿಸಲು ಸರ್ಕಾರ ಅನುಮೋದನೆಯನ್ನ ನೀಡಿದೆ. ಇನ್ನು ಈ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸೂಚಿಸುತ್ತೇನೆ ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಮಾತನಾಡಿ, ನಮ್ಮ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಿದೆ. ಶಿಕ್ಷಣಕ್ಕೆ ಬೇಕಾಗುವ ಅಗತ್ಯ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯ 371 ಜಾರಿಯಿಂದ ನಮ್ಮ ಭಾಗಕ್ಕೆ ಶಿಕ್ಷಣ, ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಅವಕಾಶಗಳನ್ನು ಸಿಗ್ತಾ ಇದೆ. ವಿದ್ಯಾರ್ಥಿಗಳು ಇದನ್ನು ಬಳಸಿಕೊಳ್ಳಬೇಕು ಎಂದರು. ತಾಲೂಕಿನ 264 ಶಾಲೆಗಳಿಗೆ ನನ್ನ ಅನುದಾನದಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡಲು ಈಗಾಗಲೇ ಅನುಮೋದನೆ ಸಿಕ್ಕಿದೆ. ಶೀಘ್ರವೇ ಎಲ್ಲಾ ಶಾಲೆಗಳಿಗೂ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಒದಗಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಮ್ಮ, ಹುಸೇನಪ್ಪ, ಉಪಾಧ್ಯಕ್ಷೆ ನಾಗಮ್ಮ, ಕಾಂಗ್ರೆಸ್ನ ಮುಖಂಡರಾದ ರಾಜುಗೌಡ ಬಾದರ್ಲೆ, ಲಿಂಗಪ್ಪ ದಡೇಸೂರ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್, ಬಸವರಾಜ್ ಹಿರೇಗೌಡ್ರ, ಅಶೋಕ್ ಉಮಲೂಟಿ, ಅಮರೇಶ್ ಮಲ್ಲನಗೌಡ, ಮಾವಿನ ಮಡುಗು, ರಾಮನಗೌಡ, ಮಲ್ಕಾಪುರ, ಬಸವಲಿಂಗಪ್ಪ, ಚಂದ್ರಶೇಖರ್ ಗೌಡ, ಮುಖ್ಯ ಗುರು ನಿರ್ಮಲಾ ಡಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಪ್ರಶಾಪ ಟಿವಿ, ಸಿಂಧನೂರು. ಗ್ರಾಮಸ್ಥರಲ್ಲಿ ವಿನಂತಿ ಏನಂದ್ರೆ, ಬೇರೆ ಜಿಲ್ಲೆಗಳಲ್ಲಿ ನಾವು ನೋಡಬೇಕು, ಮಂಗಳೂರು, ಉಡುಪಿ, ಕಾರವಾರ, ಧಾರವಾಡ, ಶಿವಮೊಗ್ಗ, ಯಾವ ವರ್ಷದ ಕೆಲಸ ಎಷ್ಟು ಮಂಜೂರಾಗಿರುತ್ತೆ ಅಷ್ಟು ಕೆಲಸಗಳನ್ನು ಮಾಡಿಸೋಂಥ ಪ್ರಯತ್ನ ಅಲ್ಲಿಂದ ಗ್ರಾಮಸ್ಥರು ಮಾಡಿಕೊಳ್ತಾರೆ. ಎಷ್ಟೇ 1 ಲಕ್ಷ ಬಂದ್ರೂ 1 ಲಕ್ಷ ಖರ್ಚು ಮಾಡ್ತಾರೆ, ಕೋಟಿ ಬಂದ್ರೂ ಕೋಟಿ ಖರ್ಚು ಮಾಡ್ತಾರೆ. ಈಗ ನಮ್ಮಲ್ಲಿ 4 ಮಂದಿ ಮಾಡ್ರಂಬೋರು, 4 ಮಂದಿ ಬ್ಯಾಡ್ರಂಬೋರು, ಈ ಗೊಂದಲಗಳು ಸರಿ ಕಾಣಬೇಕು. ಯಾಕಂದರೆ ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ಮಂಜೂರು ಮಾಡಿದಾಗ ಅನುದಾನವನ್ನು ಬಿಡುಗಡೆ ಮಾಡುತ್ತೆ. ಆ ವರ್ಷಕ್ಕೆ ಸೀಮಿತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ. ಮತ್ತೆ ಮುಂದೆ ವರ್ಷ ಹೋದ್ರೆ ಈ ಅನುದಾನ ಸಿಗಂಗಿಲ್ಲ, ಬಂದಿರತಕ್ಕಂಥ ಅನುದಾನ. ಆ ಕಾರಣದಿಂದ ಒತ್ತಿ ಮಾತನ್ನು ಹೇಳಬೇಕಾಗಿದೆ. ಯಾವುದೇ ಸರ್ಕಾರದ ಅನುದಾನ ಬರಲಿ, ಒಬ್ಬರಿಗೆ ಬರಲಿ, ಇಬ್ಬರಿಗೆ ಬರಲಿ, ಸಾರ್ವಜನಿಕವಾಗಿ ಗ್ರಾಮಕ್ಕೆ ಬಂದಾಗ ಎಲ್ಲರೂ ಕೂತ್ಕೊಂಡು, ದೈವದವರು ಕೂತ್ಕೊಂಡು ಮಾತಾಡ್ಕೊಂಡು ಒಂದು ಪರಿಹಾರ ಕಂಡುಕೊಂಡು ಕೆಲಸಗಳನ್ನು ಮಾಡಿಸ್ಕೊಳ್ಳುವಂಥ ಪ್ರವೃತ್ತಿ ಗ್ರಾಮಸ್ಥರಲ್ಲಿ ಬರಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಇನ್ನು ಶಿಕ್ಷಣ ಇಲಾಖೆ ಕಳೆದ 2 ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ನಮ್ಮ ನೆಚ್ಚಿನ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿಗಳ ಸರ್ಕಾರ ಕಾರಣ ಅಂದರೂ ಕೂಡ ತಪ್ಪಾಗಲಿಕ್ಕೆ. ಪ್ರತಿ ವರ್ಷ ಕಳೆದ 2 ವರ್ಷಗಳಿಂದ ಸುಮಾರು 10,000 ಕೋಟಿ ಅನುದಾನವನ್ನು ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನು ಬಿಡುಗಡೆ ಮಾಡಿ ಕೆಕೆಆರ್ಡಿಬಿ ಮುಖಾಂತರ ಕೆಲಸಗಳನ್ನು ಮಾಡಿಸಿಕೊಳ್ಳುವಂಥ ಕಾರ್ಯ ಇದು. ಇಷ್ಟು ಅನುದಾನ ಕಳೆದ 70 ವರ್ಷಗಳಲ್ಲಿ ಯಾವ ಸರ್ಕಾರವೂ ಕೊಟ್ಟಿಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೆಕೆಆರ್ಡಿಬಿ ಬೋರ್ಡಿನ ಅಧ್ಯಕ್ಷರು, ನಾವೆಲ್ಲ ಸದಸ್ಯರು, ನಾನು ಕೂಡ ಮೆಂಬರ್ ಅದೇನೆ 2 ವರ್ಷದಿಂದ. ಅದರಲ್ಲಿ ಎಲ್ಲರೂ ಸೇರಿ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಭಾಗದಲ್ಲಿ ಬೇಕಾಗಿರತಕ್ಕಂಥ, ಅತಿ ಅವಶ್ಯಕವಾಗಿ ಬೇಕಾಗಿರತಕ್ಕಂಥ, ಮೊದಲನೇ ಆದ್ಯತೆ ಶಿಕ್ಷಣಕ್ಕೆ ಕೊಡಬೇಕು, 2ನೇ ಆದ್ಯತೆ ಆರೋಗ್ಯಕ್ಕೆ ಕೊಡಬೇಕು, 3ನೇ ಆದ್ಯತೆ ಸಾಮಾಜಿಕ ಬದಲಾವಣೆಗೆ ಕೊಡಬೇಕು ಮತ್ತು 4ನೇ ಆದ್ಯತೆ ಕೃಷಿಗೆ ಕೊಟ್ಟು ಕೆಲಸ ಕಾರ್ಯಗಳನ್ನು ಶಿಕ್ಷಣ ಸಚಿವರು ಅವರೆಲ್ಲರ ಗಮನಕ್ಕೆ ತಂದು ಗುಣಮಟ್ಟದ ಶಿಕ್ಷಣ ಈ ಭಾಗದಲ್ಲಿ ಆಗಬೇಕು,
ಎಲ್ಲ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಮೂಲಭೂತ ಸೌಕರ್ಯಗಳು ಕೊಡುವುದರ ಜೊತೆಗೆ ಶಿಕ್ಷಣ ಮಟ್ಟವೂ ಕೂಡ ಸುಧಾರಣೆ ಆಗಬೇಕು ಎಂಬ ಚಿಂತನೆಯನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ KKRDB ಅಧ್ಯಕ್ಷರು ಅವರು ಕೂಡ ಶಾಸಕರಾಗಿ 3 ಬಾರಿ ಜೇವರ್ಗಿಂದ ಆಯ್ಕೆಯಾಗಿ ಅಜಯ್ ಸಿಂಗ್ ಅವರು KKRDB ಊರಿನ ಅಧ್ಯಕ್ಷರು ಕೂಡ ಈಗ ಅವರಾಗಿದ್ದಾರೆ. ಇವರೆಲ್ಲರೂ ಸೇರಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಈ ವರ್ಷ ಒಂದು ಸಭೆಯನ್ನು ಕೂಡ ಮಾಡಿದ್ವಿ. ಯಾರು ಮಧು ಬಂಗಾರಪ್ಪ ಅವರು ಸಭೆಯನ್ನು ಕೂಡ ಕರೆದಿದ್ರು ನಮ್ಮನ್ನೆಲ್ಲರನ್ನೆಲ್ಲ. ಇದೆಲ್ಲ ಸುಧಾರಣೆ ಆಗಬೇಕು. ಸುಧಾರಣೆ ಆಗಬೇಕಾದ್ರೆ ಇದಕ್ಕೆಲ್ಲ ಹೆಚ್ಚಿನ ಅನುದಾನ ಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾವು ನೀವೆಲ್ಲರೂ ಸೇರಿ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಒಂದು ಸಮಗ್ರವಾದ ವರದಿಯನ್ನು ಕೊಟ್ಟು ಶಿಕ್ಷಣ ಇಲಾಖೆಗೆ ಒತ್ತು ಕೊಡತಕ್ಕಂಥ ಅವಶ್ಯಕತೆ ಇದೆ ಎಂಬ ಮಾತನ್ನು ಹೇಳಿದಾಗ ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳ ಜೊತೆಗೆ KKRDB ಅಧ್ಯಕ್ಷರು ಮತ್ತು ಮಧು ಬಂಗಾರಪ್ಪ ಅವರನ್ನು ಕೂರಿಸಿಕೊಂಡು ಚರ್ಚೆ ಮಾಡಿ 2 ವರ್ಷಗಳ ಕಾಲ, ಹೋದ ವರ್ಷ ಮತ್ತು ಈ ವರ್ಷ ನಮ್ಮ KKRDBಗೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮತ್ತು DK ಶಿವಕುಮಾರ್ ಅವರಿಗೆ ಸಲ್ಲುತ್ತೆ. ಹೋದ ವರ್ಷ 5,000 ಕೋಟಿ, ಈ ವರ್ಷ 5,000 ಕೋಟಿ ಅನುದಾನವನ್ನು ಕೊಟ್ಟು ಈ ಭಾಗದ ಎಲ್ಲ ಸೌಲಭ್ಯಗಳು ಗ್ರಾಮೀಣ ಪ್ರದೇಶದಿಂದ ಹಿಡಿದು ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಈ ಭಾಗವು ಅಭಿವೃದ್ಧಿ ಆಗಬೇಕು ಎಂಬ ಚಿಂತನೆಯನ್ನು ಮಾಡಿ ಮಾನ್ಯ ಸಿದ್ದರಾಮಯ್ಯನವರು 2 ವರ್ಷಗಳ ಕಾಲ 5,000 ಕೋಟಿ ಅನುದಾನ. ಕೊನೆ ಭಾಗಗಳು ಟೇಲೆಂಡ್ ಇವೆಲ್ಲ ನೀರಿನ ಸಮಸ್ಯೆ ಕೂಡ ಇದೆ. ಇದನ್ನು ಅರಿತುಕೊಂಡು KNL ಈಗಾಗಲೇ ಸುಮಾರು 194 ಕೋಟಿ ಅನುದಾನದಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಡೀಪ್ ಮಾಡಬೇಕು. ಮಾಡಿ ಒಳಬಳ್ಳಾರಿಯಿಂದ ಬಂಗಾಲಿ ಕ್ಯಾಂಪ್ ಮಾಡಿಸಿರುವ ಹತ್ತಿರ ಇರುವ ಬ್ರಾಂಚ್ಗೆ ನೀರನ್ನು ತಂದಾಕಿ ಸುಮಾರು 16,000 ಎಕರೆ ನೀರಿನ ಕೊರತೆ ಏನಿದೆ ಆ ನೀರಿನ ಕೊರತೆಯನ್ನು ನೀಗಿಸಬೇಕು ಎಂಬ ವಿಚಾರಗಳನ್ನು ಇಟ್ಕೊಂಡು ಒಂದು DPR ಅನ್ನು ಕೂಡ ಈಗಾಗಲೇ ಮಾಡಿಸಿದ್ದೇವೆ. ಒಟ್ಟು 5 DPR ಮಾಡಿದ್ದೀವಿ. 5ರಲ್ಲಿ 3ಕ್ಕೆ ಮಂಜೂರಿ ಆಯ್ತು ಕೊಟ್ಟಿದ್ದಾರೆ, ಇನ್ನೂ 2 ಮಂಜೂರಿ ಆಯ್ತು ಕೊಡಬೇಕಾಗಿದೆ. ಈ ವರ್ಷ ಬಜೆಟ್ನಲ್ಲಿ ಅವೆಲ್ಲಕ್ಕೂ ಕೂಡ ಅನುದಾನವನ್ನು ಒದಗಿಸಿ ಮುಂದಿನ ದಿನಗಳಲ್ಲಿ ಆ ಲಿಫ್ಟ್ ಇರಿಗೇಷನ್ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇನ್ನು ಈ ಭಾಗದಲ್ಲಿ ಬಹಳಷ್ಟು ರೈತರು ಜೋಳವನ್ನು ಬೆಳೀತೀವಿ. ಆ ಜೋಳಕ್ಕೆ ಅಡ್ವಾನ್ಸ್ ಆಗಿ ಹೋದ ವರ್ಷ ಆದಂಥ ತೊಂದರೆ ಈ ವರ್ಷ ಆಗಬಾರ್ದು ಎಂಬ ಯೋಚನೆಯನ್ನು ಮಾಡಿ ಮಾನ್ಯ ಕೃಷಿ ಸಚಿವರ ಜೊತೆಗೆ ಚರ್ಚೆ ಮಾಡಿ ಸಚಿವ ಸಂಪುಟದ ಸಭೆಯನ್ನು ಮೊದಲೇ ಮಾಡಿಸಿ ಇದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಆಗಿದೆ. ಸುಮಾರು 3 ಲಕ್ಷ ಎಕರೆ 3 ಲಕ್ಷ ಕ್ವಿಂಟಲ್ ಟನ್ನಿನಷ್ಟು ಜೋಳವನ್ನು ಖರೀದಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಖರೀದಿ ಕೇಂದ್ರಗಳನ್ನು ತ್ವರಿತಗತಿಯಲ್ಲಿ ಈಗಾಗಲೇ ಮಂಜೂರಿ ಆಯಿತು ಕೂಡ ಆಗಿ ಹೋಗಿದ್ದಾವೆಲ್ಲವೇ. ಸಂಬಂಧಪಟ್ಟ ಸೊಸೈಟಿಗಳಿಗೆ ಆದೇಶಗಳು ಬಂದಿದ್ದಾವೆ. ಆ ಆದೇಶಗಳ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಜೋಳವನ್ನು ಹೋದ ವರ್ಷ ಕೆಲವು ರೈತರಿಗೆ ತೊಂದರೆ ಆಗಿತ್ತು, ಸೊಸೈಟಿಗಳಿಗೆ ತೊಂದರೆ ಆಗಿತ್ತು. ಆ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ ಎಲ್ಲವನ್ನ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು ಸಚಿವ ಸಂಪುಟ ಉಪಸಚಿವ ಸಂಪುಟದ ಸಭೆ ನಿರ್ಧಾರ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಆದೇಶವನ್ನು ಕೂಡ ಕೊಟ್ಟಾಗಿದೆ. ಆ ಆದೇಶದ ಅನುಗುಣವಾಗಿ ಖರೀದಿ ಕೇಂದ್ರಗಳು ಕೂಡ ಪ್ರಾರಂಭ ಆಗ್ತವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಬಹಳಷ್ಟು ಶಿಕ್ಷಕರು ಇಲ್ಲಿದ್ದೀರಿ. ನಮ್ಮ ಭಾಗ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಭಾಗ. ಇದಕ್ಕೆ ಬಸಲಿಂಗಪ್ಪ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಎಲ್ಲ ಶಿಕ್ಷಕರಿಗೆ ಸ್ಟ್ರಿಕ್ಟ್ ಆಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಬೇಕು. ಯಾಕಂದರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಸರ್ಕಾರ ಅನುದಾನ ಕೊಟ್ಟು ನಿಮಗೆ ಸಂಬಳ ಕೊಟ್ಟು ಈ ಮಾಡಿದ ಮೇಲೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಕೆಲವು ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಸ್ಥಿತಿ ಬಂದಿದೆ. ಅದಾಗಬಾರ್ದು. ಶಿಕ್ಷಕರಿಗೆ ಸ್ಟ್ರಿಕ್ಟ್ ಆಗಿ ಒಬ್ಬ BO ಆಗಿ ಒಬ್ಬ ಶಾಸಕನಾಗಿ ನಾವು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಸಮಯಕ್ಕೆ ಸರಿಯಾಗಿ ಶಾಲೆಗಳು ಪ್ರಾರಂಭ ಆಗಬೇಕು, ಸಿಲೆಬಸ್ಗಳು ಮುಗಿಬೇಕು,
ಮತ್ತು ಮಗುವಿನ ಮನೋಭಾವನೆಯನ್ನು ಅರಿತುಕೊಂಡು ಶಿಕ್ಷಣ